ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕೆಲವು ಅಮೇಝಿಂಗ್ ಫ್ಯಾಕ್ಟ್ಸ್ನ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಬಹಳ ಖುಷಿಯಾಗುತ್ತೆ ಇದನ್ನು ಕೇಳ್ತಾ ಹೋದರೆ. ಈ ಥರ ಎಲ್ಲ ಇದೆಯಾ ಅಂತ ನೀವು ನನಗೆ ಖಂಡಿತ ಕಮೆಂಟ್ ಮಾಡ್ತೀರಾ. ಸೊ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲಲ್ಲಿ ಈ ಥರ ಅನೇಕ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ. ಹಾಗಿದ್ರೆ ಬನ್ನಿ, ಮೊದಲನೇ ವಿಷಯ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗಿದ್ರೆ ಬನ್ನಿ, ಕೆಲವು ವಿಷಯಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದೇನು ಗೊತ್ತಾ? ಸೊ ನಮಗೆ ಎಲ್ಲರಿಗೂ ಹೊಟ್ಟೆ ಇದೆ, ಹೌದಾ ಇಲ್ವಾ? ಖಂಡಿತ ಇದೆ ಅಲ್ವಾ? ಸೊ ಹೊಟ್ಟೆಯಲ್ಲಿ ನಿಮ್ಮ ಹೊಟ್ಟೆಗೆ 3-4 ದಿನಕ್ಕೊಮ್ಮೆ ಹೊಸ ಲೈನಿಂಗ್ ಬರುತ್ತಂತೆ. ಸೊ ಹೇಗೆ ಬರುತ್ತೆ ಆಗಿದ್ರೆ? ಸೊ ಹೊಟ್ಟೆಯಲ್ಲಿ ಯಾವ ಆಮ್ಲ ಇದೆ? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಅಲ್ವಾ? ಇದು ಎಂಥ ಪವರ್ಫುಲ್ ಆದಂಥ ಆ್ಯಸಿಡ್ ಗೊತ್ತಾ? ಇದು ಲೋಹನೂ ಕೂಡ ಕರಗಿಸುವಷ್ಟು ಶಕ್ತಿ ಇರುತ್ತಂತೆ ಇದಕ್ಕೆ. ಸೊ ಆದರೆ ನಮ್ಮ ಹೊಟ್ಟೆ ಕರಗಬಾರ್ದಲ್ವಾ? ಅದಕ್ಕೆ ಪ್ರತಿ 3-4 ದಿನಕ್ಕೊಮ್ಮೆ ಹೊಸ ಲೈನಿಂಗ್ ನಮ್ಮ ಹೊಟ್ಟೆಯಲ್ಲಿ ಬರ್ತಾ ಹೋಗುತ್ತಂತೆ. ಸೊ ನಿಮ್ಮ ಹೊಟ್ಟೆ ಲೋಹವನ್ನು ಕರಗಿಸಬಲ್ಲ ಶಕ್ತಿಯುತ ಅನ್ನೋದು ಗೊತ್ತಾಯ್ತಾ ನಿಮಗೆ? ಸೊ ಇನ್ನೇನು ಹೊಟ್ಟೆ ಕರಗಿಸ್ಬೋದು ಅಂದ್ಕೊಳ್ತೀರಾ? ಸೊ ಖಂಡಿತ ಈ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ಕೊಳ್ತೀನಿ. ಸೊ ಹಾಗೆ ಎರಡನೇ ವಿಷಯ ಏನು ಅಂತ, ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ? ಆಕ್ಟೋಪಸ್ ನೋಡಿ ಹೇಗಿದೆ ಅಂತ. ಈ ಆಕ್ಟೋಪಸ್ಗೆ ಎಷ್ಟು ಹೃದಯ ಇದೆಯಾ ಗೊತ್ತಾ ನಿಮಗೆ? 3 ಹೃದಯ ಇರುತ್ತಂತೆ ಮತ್ತು 9 ಮೆದುಳುಗಳಿರುತ್ತಂತೆ ಇದಕ್ಕೆ. ಸೊ 2 ಹೃದಯಗಳ ಗಿಲ್ಗಳಿಗೆ ರಕ್ತ ಪಂಪ್ ಮಾಡುತ್ತೆ, 3ನೇದು ದೇಹಕ್ಕೆ ಬಾಡುತ್ತೆ. 9 ಮೆದುಳುಗಳಲ್ಲಿ 1 ಮುಖ್ಯ, ಬಾಕಿ 8 ಪ್ರತಿ ಕೈಯನ್ನು ಕಂಟ್ರೋಲ್ ಮಾಡುತ್ತೆ. ಓಕೆನಾ? ಸೊ 3 ಹೃದಯ, 9 ಮೆದುಳು, ನೀಲಿ ರಕ್ತ ಯಾರದ್ದು ಅಂತ ಗೊತ್ತಾಯ್ತಾ ಈಗ? ಯಾರ್ದು ಹೇಳಿ? ಆಕ್ಟೋಪಸ್ದು. ಸೊ ನಿಮ್ಮ ದೇಹಕ್ಕೆ ಒಂದು ಹೆಚ್ಚುವರಿ ಮೆದುಳು ಸಿಕ್ಕಿದ್ರೆ ಏನು ಮಾಡ್ತಿದ್ರಿ? ಸೊ ಖಂಡಿತ ಕಮೆಂಟ್ ಮಾಡಿ. ಸೊ ನಮ್ಮ ಮೆದುಳಲ್ಲಿ ಒಂದು ಬಲ್ಬ್ಗಾಗಷ್ಟು ಬೆಳಕನ್ನು ತಯಾರಿಸ್ಬೋದಂತೆ. ಸೊ ಹಾಗಾದರೆ ಏನು ಹಂಗಂದರೆ, ಮಾನವನ ಮೆದುಳಲ್ಲಿ ಸರಾಸರಿ 20 ವ್ಯಾಟ್ಸಷ್ಟು ವಿದ್ಯುತ್ತನ್ನು ಉತ್ಪತ್ತಿ ಮಾಡುತ್ತಂತೆ. ಅದು ಒಂದು ಬಲ್ಬ್ ಬೆಳಗಿಸಲು ಸಾಕಾಗುತ್ತೆ. ಸೊ